ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತಾ ಶ್ರೀಕಂಠ. ಈಗಾಗಲೇ ದಸರಾ ಉದ್ಘಾಟನೆ ಬಗ್ಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಇದೀಗ ಮದ್ದೂರಿನಲ್ಲಿ ನಡೆದಂತಹ ಕಲ್ಲು ತೂರಾಟ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಗೃಹ ಇಲಾಖೆ ರಾಜ್ಯದಲ್ಲಿ ಕಣ್ಮರೆಯಾಗ್ಬಿಟ್ಟಿದ್ಯಾ? ಗೃಹ ಸಚಿವರು ಸಣ್ಣ ಪುಟ್ಟ ಗಲಾಟೆ ಅಂತಾರೆ, ಅಂಥವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಮಸೀದಿಯನ್ನ ಒಡೆಯೋದಕ್ಕೆ ಸಿದ್ದರಾಮಯ್ಯ ಬಿಡ್ತಾರಾ? ಇಂಥ ಘಟನೆ ನಡೆದ್ರೂ ಗೃಹ ಸಚಿವರು ಭೇಟಿ ಕೊಟ್ಟಿಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗೃಹ ಇಲಾಖೆ ಹಾಗೂ ಸಿಎಂ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಏನೇನೆಲ್ಲ ಹೇಳಿದ್ರು ಪ್ರತಾಪ್ ಸಿಂಹ, ನೀವೇ ನೋಡಿ. ಗೃಹ ಸಚಿವರು ಬಂದ್ರ, ಕಲ್ಪಿಸಾಡದಾಗ ಬಂದ್ರ, ಅಂಗಡಿನ ಸುಟ್ಟಾಕ್ತಾಗ ಬಂದ್ರ, ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಹಾಕೊಂಡಿದ್ದೀರಿ. ಬೈಕ್ ಹೋಗಬೇಡಿ ಬಂಧುಗಳು, ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರೆ ನಮ್ಮ ಹುಡುಗರದ್ದು ನಮ್ಮ ಡಿಮಾಂಡ್ ಇಷ್ಟೇನೆ. ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾದ್ರೆ ಕಲ್ಲು ಬಿಸಾಡಿದ್ರಲ್ಲ, ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರಿ. ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ, ನನಗೆ ಗೊತ್ತು. ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು. ಆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯ್ತು, ತಂದವನು ಯಾವನು, ಆ ಮುಲ್ಲಾ ಯಾವನವನು, ಅರೆಸ್ಟ್ ಆಗಬೇಕು. ಆ ಕಲ್ಲು ಬಿಸಾಡಿದವರು ಅರೆಸ್ಟ್ ಆಗಬೇಕು. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತಾ ಶ್ರೀಕಂಠ. ಈಗಾಗಲೇ ದಸರಾ ಉದ್ಘಾಟನೆ ಬಗ್ಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಇದೀಗ ಮದ್ದೂರಿನಲ್ಲಿ ನಡೆದಂತಹ ಕಲ್ಲು ತೂರಾಟ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಗೃಹ ಇಲಾಖೆ ರಾಜ್ಯದಲ್ಲಿ ಕಣ್ಮರೆಯಾಗ್ಬಿಟ್ಟಿದ್ಯಾ? ಗೃಹ ಸಚಿವರು ಸಣ್ಣ ಪುಟ್ಟ ಗಲಾಟೆ ಅಂತಾರೆ, ಅಂಥವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಮಸೀದಿಯನ್ನ ಒಡೆಯೋದಕ್ಕೆ ಸಿದ್ದರಾಮಯ್ಯ ಬಿಡ್ತಾರಾ? ಇಂಥ ಘಟನೆ ನಡೆದ್ರೂ ಗೃಹ ಸಚಿವರು ಭೇಟಿ ಕೊಟ್ಟಿಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗೃಹ ಇಲಾಖೆ ಹಾಗೂ ಸಿಎಂ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಏನೇನೆಲ್ಲ ಹೇಳಿದ್ರು ಪ್ರತಾಪ್ ಸಿಂಹ, ನೀವೇ ನೋಡಿ. ಆರ್ಡರ್ ಬಂತು, ಗೃಹ ಸಚಿವರು ಬಂದ್ರ, ಕಲ್ಪಿಸಾಡದಾಗ ಬಂದ್ರ, ಅಂಗಡಿನ ಸುಟ್ಟಾಕ್ತಾಗ ಬಂದ್ರ, ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಹಾಕೊಂಡಿದ್ದೀರಿ. ಬೈಕ್ ಹೋಗಬೇಡಿ ಬಂಧುಗಳು, ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರೆ ನಮ್ಮ ಹುಡುಗರದ್ದು ನಮ್ಮ ಡಿಮಾಂಡ್ ಇಷ್ಟೇನೆ. ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾದ್ರೆ ಕಲ್ಲು ಬಿಸಾಡಿದ್ರಲ್ಲ, ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರಿ. ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ, ನನಗೆ ಗೊತ್ತು. ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು. ಆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯ್ತು, ತಂದವನು ಯಾವನು, ಆ ಮುಲ್ಲಾ ಯಾವನವನು, ಅರೆಸ್ಟ್ ಆಗಬೇಕು. ಆ ಕಲ್ಲು ಬಿಸಾಡಿದವರು ಅರೆಸ್ಟ್ ಆಗಬೇಕು.